व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಪರಮಾತ್ಮ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಸಮಂತ ಪಂಚಕದ ಸ್ಥಳದಲ್ಲಿ ತನ್ನ ಮೂರು ರೂಪಗಳು ವೇದವ್ಯಾಸ ರೂಪ, ಕೃಷ್ಣ ರೂಪ ಮತ್ತು ಪರಶುರಾಮ ರೂಪವನ್ನು ಕಾಣುವಂತಹ ಸೌಭಾಗ್ಯವನ್ನ ಸುಕಾಲ ಮತ್ತು ಉತ್ತಮವಾದಂತಹ ಕಾಲದಲ್ಲಿ ಉತ್ತಮವಾದಂತಹ ಸ್ಥಳದಲ್ಲಿ ತನ್ನ ಭಕ್ತರಿಗೆ ಅನುಗ್ರಹವನ್ನು ಮಾಡಿದ ಎಂಬುದಾಗಿ ಇಷ್ಟು ವಿಚಾರ ಆಗಿತ್ತು. ಇಂದು 11ನೇ ಶ್ಲೋಕದಿಂದಾಗಿ ಪ್ರಾರಂಭ. ತಥೋ ಯಯೌ ಸ್ವಕಾಂ ಪುರೀಂ ಪೃಥಾ ಸುತೈಃ ಸಹಾಚ್ಯುತಃ ಚಕಾರ ತತ್ರ ಚಾಹ್ನಿಕಂ ಕ್ರತುಂ ಮಹಾಶ್ವಮೇಧಿಕಂ. ಪದಚ್ಛೇದ. ತತಃ ಯಯೌ ಸ್ವಕಾಂ ಪುರೀಂ ಪೃಥಾ ಸುತೈಃ ಸಹ ಅಚ್ಯುತಃ ಚಕಾರ ತತ್ರ ಚ ಆಹ್ನಿಕಂ ಕರ್ತುಂ ಮಹಾಶ್ವಮೇಧಿಕಂ. ಇದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ವಾಪಸ್ ಸಮಂತ ಪಂಚಕದಿಂದ ತನ್ನ ಪುರಿಗೆ, ತನ್ನ ನಗರಕ್ಕೆ, ದ್ವಾರಕಾ ಪಟ್ಟಣಕ್ಕೆ ಹೋದ. ಹೋಗಬೇಕಾದ್ರೆ ಒಬ್ಬನೇ ಹೋಗಲಿಲ್ಲ, ಅಲ್ಲಿ ಪಾಂಡವರು ಕೂಡ ಬಂದಿದ್ರು. ಹಾಗಾಗಿ ಪೃಥಾಸುತೈ ಸಹ ಅಚ್ಯುತಃ, ಪಾಂಡವರೊಟ್ಟಿಗೆ ಸೇರಿಕೊಂಡು ತನ್ನ ಪಟ್ಟಣವಾದಂತಹ, ನಗರವಾದಂತಹ ದ್ವಾರಕೆಗೆ ಹೋದ. ಹೋದಾಗ ಅಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯವನ್ನು ಪರಮಾತ್ಮ ಮಾಡಿದ. ಏನು ಅಂತ ಹೇಳಿದ್ರೆ, ಆಖ್ನಿಕಂ ಮಹಾಶ್ವಮೇಧಿಕಂ ಕ್ರತುಂ ಚಕಾರ. ಅಶ್ವಮೇಧ ಯಾಗವನ್ನು ಮಾಡಿದ ಅಂತೆ ಪರಮಾತ್ಮ. ಬರೀ ಅಶ್ವಮೇಧ ಯಾಗವನ್ನು ಮಾಡಿದ್ರೆ ಅದು ಆಶ್ಚರ್ಯದ ಸಂಗತಿಯೇ ಹೌದು, ಆದ್ರೂ ಓಕೆ. ಆದರೆ ಒಂದು ದಿವಸದಲ್ಲಿ ಅಶ್ವಮೇಧ, ಆಖ್ನಿಕ, ಆಖ್ನ ಅಂತೀರ ಒಂದು ದಿನ ಅಂತ, ಒಂದು ದಿವಸದಲ್ಲಿ ಅಶ್ವಮೇಧ ಯಾಗವನ್ನು ಮಾಡಿದ ಅಂತೆ. ಇದು ಆಶ್ಚರ್ಯದ ಸಂಗತಿ. ಯಾಕೆಂದ್ರೆ ಸಾಮಾನ್ಯವಾಗಿ ಅಶ್ವಮೇಧದ ಯಾಗದ ನಿಯಮ ಅಂತ ಹೇಳಿದ್ರೆ, ಯಾಗವನ್ನು ಪ್ರಾರಂಭ ಮಾಡಬೇಕು, ಆ ಒಂದು ಕುದುರೆಗೆ ವಿಶೇಷವಾದಂತಹ ಪೂಜಾರಿಗಳನ್ನ ಮಾಡಿ 1 ವರ್ಷಗಳ ಕಾಲ ಆ ಕುದುರೆಯನ್ನು ಬಿಟ್ಟು ಬಿಡ್ಬೇಕು. ಹಾಗೆ ಆ ಕುದುರೆ ಎಲ್ಲಿಗೆ ಹೋಗುತ್ತೋ ಹೋಗ್ಲಿ, ಅದರ ಹಿಂದೆ ಅನೇಕ ಬಲಿಷ್ಠರು, ಸೈನಿಕರು, ರಾಜನ ಪರಿವಾರದವರು ಹೋಗಬೇಕು. ಹೋಗಿ ಎಲ್ಲೆಲ್ಲಿ ಆ ಕುದುರೆ ಹೋಗುತ್ತೋ ಅಲ್ಲಿಯೇ ರಾಜರು ಅದಕ್ಕೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಕು. ತಮಗೆ ಹೋರಾಡಲು ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ, ಹೋರಾಡಲು ಸಾಮರ್ಥ್ಯ ಇದ್ದರೆ ಯುದ್ಧ ಮಾಡಬೇಕು. ಯುದ್ಧದಲ್ಲಿ ಗೆದ್ದರೆ ಅಲ್ಲಿಗೆ ಯಾಗ ಮುಗೀತು. ಇಲ್ಲದೆ ಹೋದರೆ ಯುದ್ಧದಲ್ಲಿ ಇವರ ಕಡೆಯವರು, ಅರ್ಥಾತ್ ಯಾಗ ಮಾಡುವವನ ಕಡೆಯವರಿಗೆ ಗೆದ್ದರೆ ಜೊತೆಗೆ ಮತ್ತೆ ಕಪ್ಪ ಕಾಣಿಗಳನ್ನು ಕೊಟ್ಟು ಕಳಿಸಬೇಕು ಅಂತ. ಹೀಗೆ 1 ವರ್ಷಗಳ ಕಾಲ ನಡೆಯುವಂತಹ ಅದ್ಭುತವಾದಂತಹ ಯಾಗ. ಆದರೆ ಶ್ರೀಕೃಷ್ಣ ಪರಮಾತ್ಮ ಅದ್ಭುತವಾದಂತಹ ಯಾಗವನ್ನು ಕೇವಲ ಒಂದೇ ದಿವಸದಲ್ಲಿ ಮಾಡಿ ಮುಗಿಸಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದು ಹೇಗೆ ಮಾಡಿದ್ರು ಅಂತ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಹೋಗ್ತಾರೆ. ಹಯಂಸ ಭೀಮ ಫಲ್ಗುಣ ಹರೇರಥಂ ಸಮಾಸ್ಥಿತಾಃ ವ್ಯಚಾರಯನ್ ಹರೇ ಸುತಾಃ ದಿನಸ್ಯ ಪಾದಮಾತ್ರತಃ.
ಪದಚ್ಛೇದ ಹಯಂ ಸಭೀಮ ಫಲ್ಗುನಾಃ ಹರೇಃ ರಥಂ ಸಮಾಸ್ಥಿತಾಃ ವಿಚಾರಯನ್ ಹರೇಃ ಸುತಾಃ ದಿನಸ್ಯ ಪಾದಮಾತ್ರತಃ. ಸರಿ, ಕುದುರೆಯ ಆ ಒಂದು ಸಂಚಾರದ ನಿಯಮವನ್ನು ಪಾಲನೆ ಮಾಡಲೇಬೇಕು, ಅದೇ ಪ್ರಧಾನವಾದದ್ದು. ಹಾಗಾಗಿ ಕುದುರೆಯನ್ನು ಸಂಚಾರಕ್ಕೆ ಅಂತ ಬಿಟ್ರು. ಅದು ಎಲ್ಲ ಕಡೆ ಸಂಚಾರ ಮಾಡಿ ಬರಬೇಕು. ಕುದುರೆ ಹಿಂದೆ ಕುದುರೆಯ ರಕ್ಷಕರಾಗಿ ಯಾರು ಅಂತ ಹೇಳಿ ಯಾರೋ ಸಾಮಾನ್ಯರಲ್ಲ, ಸ ಭೀಮ ಫಲ್ಗುನಾಹ ಹರೇಹೇ ಸುತಾಹ, ಕೃಷ್ಣನ ಮಕ್ಕಳು, ಜೊತೆಗೆ ಪ್ರಧಾನವಾಗಿ ಸಾಕ್ಷಾತ್ ಭೀಮಾರ್ಜುನರು, ಮಹಾಪರಾಕ್ರಮಿಗಳಾದಂತಹ ಭೀಮಾರ್ಜುನರು ಮತ್ತು ಹರೇಹೇ ಸುತಃ ಶ್ರೀಕೃಷ್ಣ ಪರಮಾತ್ಮನ ಮಕ್ಕಳು ಅವರೇ ಮಾಡಿದರು. ಹರೇಹೇ ರಥಂ ಸಮಾಸ್ಥಿತ, ಪರಮಾತ್ಮನ ಒಂದು ದಿವ್ಯವಾದಂತಹ ರಥ ಇತ್ತು. ಆ ರಥದಲ್ಲಿ ಕುಳಿತುಕೊಂಡು ಎಲ್ಲ ಕಡೆ ಸಂಚಾರ ಮಾಡಿದರು. ತಾವು ಮಾತ್ರ ಸಂಚಾರ ಮಾಡಿದ್ದು ಅಲ್ಲ, ಹಯಂ, ಆ ಕುದುರೆಯ ಸಂಚಾರವೇ ಪ್ರಧಾನವಾದದ್ದು. ಅಶ್ವಮೇಧಯಾಗದ ಕುದುರೆಯ ಸಂಚಾರವೇ ಪ್ರಧಾನವಾದದ್ದು. ಹಾಗೆ ಹಯ ಅಂದ್ರೆ ಕುದುರೆಯೊಟ್ಟಿಗೆ ಆ ಎಲ್ಲರೂ ಕೂಡ ಸಂಚಾರ ಮಾಡಿದ್ರು ಅಂತ ಎಲ್ಲ ಕಡೆ. ಸಾಮಾನ್ಯ ಯಾರಾದರೂ ಅಶ್ವಮೇಧಯಾಗವನ್ನು ಮಾಡಿದರೆ ಕುದುರೆ ಎಲ್ಲ ಕಡೆ ಸಂಚಾರ ಮಾಡಿ ವಾಪಸ್ ಆ ಸ್ಥಳಕ್ಕೆ ಬರಲಿಕ್ಕೆ 1 ವರ್ಷ ಬೇಕು. ಅಷ್ಟು ವಿಸ್ತಾರವನ್ನ ಇವರೆಲ್ಲರೂ ಕೂಡ ಎಷ್ಟು ಹೊತ್ತಿನ ಸಂಚಾರ ಮಾಡಿದ್ರು ಅಂತ ಹೇಳಿದ್ರೆ ದಿನಸ್ಯ ಪಾದ ಮಾತ್ರತಃ ಅಂತ. ದಿನ ಅಂದ್ರೆ ಒಂದು ದಿನ ಅಂತ ಅರ್ಥ ಅಲ್ಲ, ಇಲ್ಲಿ ಹಗಲು ಅಂತ. ಹಗಲಿನ ಒಂದು ಭಾಗದಲ್ಲಿ, ಕಾಲು ಭಾಗದಲ್ಲಿ ಸಂಚಾರ ಮಾಡಿದ್ರು ಅಂತ. ಅರ್ಥಾತ್ ಹಗಲು ಅಂತ ಹೇಳಿದ್ರೆ 12 ತಾಸು ಅಂತ. 12 ತಾಸಿನ ಕಾಲು ಭಾಗ ಅಂದ್ರೆ 3 ತಾಸು. ಹೀಗೆ 1 ವರ್ಷ ಸಂಚಾರ ಮಾಡಬೇಕಾದಂತಹ ದೂರವನ್ನ ಕೇವಲ 3 ತಾಸಿನಲ್ಲಿ ಕುದುರೆ ಮತ್ತು ಭೀಮಾರ್ಜುನರು ಮತ್ತು ಕೃಷ್ಣನ ಮಕ್ಕಳು ಸಂಚಾರ ಮಾಡಿದರು. ಜಿತಾ ಸಮಸ್ತ ಭೂಭೃತಃ ಜರಾಸುತಾದಯಃ ಕ್ಷಣಾತ್ ವೃಕೋದರಾದಿಭಿಸ್ತುತೈಃ ಹಯಶ್ಚ ದಿವ್ಯ ಆಯಯೌ. ಪದಚ್ಛೇದ ಜಿತಾಃ ಸಮಸ್ತಭೂಭೃತಃ ಜರಾಸುತಾದಯಃ ಕ್ಷಣಾತ್ ವೃಕೋದರಾದಿಭಿಃ ತು ತೈಃ ಹಯಃ ಚ ದಿವ್ಯಃ ಆಯಯೋ. ಇನ್ನು ಪ್ರಧಾನವಾದಂತಹ ನಿಯಮ, ಯಾರಾದರೂ ಕೂಡ ಕುದುರೆಯನ್ನು ಕಟ್ಟಿ ಹಾಕಿದರೆ ಅವ್ರ ಜೊತೆ ಯುದ್ಧ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ಜರಾಸಂಧನೆ ಮೊದಲಾದಂತಹ ಅನೇಕ ರಾಜ ಮಹಾರಾಜರುಗಳು ಕುದುರೆಯನ್ನು ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ವೃಕೋದರಾದಿಭಿ, ಭೀಮಸೇನನೇ ಮೊದಲಾದಂತಹ ಭೀಮ, ಅರ್ಜುನ, ಪ್ರದ್ಯುಮ್ನ ಮುಂತಾದಂತಹ ಎಲ್ಲರಿಂದಲೂ ಕೂಡ ಆ ಜರಾಸುತಾದಯ, ಜರಾಸಂಧನೆ ಮೊದಲಾದಂತಹ ಸಮಸ್ತ ಭೂಭೃತರು ಅಂದ್ರೆ ರಾಜರು ಕ್ಷಣಾತ್ ಪರಾಜಿತ, ತತ್ಕ್ಷಣದಲ್ಲಿ ಸೋತು ಬಿಡ್ತಾ ಇದ್ರು ಅಂತೆ. ಹೀಗೆ ಆ ಹಯಃ ದಿವ್ಯ ಆಯಯೋ, ಕೇವಲ 3 ತಾಸಿನ ಅವಧಿಯಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲ ರಾಜರನ್ನು ಯುದ್ಧದಲ್ಲಿ ಸೋಲಿಸಿ ಆ ಕುದುರೆ ವಾಪಸ್ ಬಂತು. ದಿವ್ಯ ಹಯಃ, ದಿವ್ಯವಾದಂತಹ ಕುದುರೆ ವಾಪಸ್ ಬಂತು. ಇಲ್ಲಿಗೆ ಯಾಗ ನಡೀತಾ ಇದ್ದಂತಹ ದ್ವಾರಕೆಯ ಸ್ಥಳಕ್ಕೆ ಕುದುರೆ ವಾಪಸ್ ಬಂತು. ಮುಂದೆ ಹಯಶ್ಚ ಕೃಷ್ಣ ನಿರ್ಮಿತೋ ದಿನೇನ 1,00,000 ಯೋಜನಂ. ಶಮೋ ಹಿ ಗಂತು ಮಂಜಸ
ದಿನಾಶ್ವಮೇಧ ಸಿದ್ಧಯೇ. ಪದಚ್ಛೇದ. ಹಯಃ ಚ ಕೃಷ್ಣನಿರ್ಮಿತಃ ದಿನೇನ ಲಕ್ಷಯೋಜನಂ ಕ್ಷಮಃ ಹಿ ಗಂತುಂ ಅಂಜಸ ದಿನಾಶ್ವಮೇಧ ಸಿದ್ಧಯೇ. ಸರಿ, ಕೃಷ್ಣ ಅರ್ಜುನರೇನೋ ದೇವತಾ ಪುರುಷರು, ಭೀಮ ಅರ್ಜುನರು ದೇವತಾ ಪುರುಷರು, ಮತ್ತು ಕೃಷ್ಣನ ರಥ ಅದರಿಂದ ಏನೋ ವೇಗವಾಗಿ ಹೋದ್ರು. ಆದರೆ ಈ ಕುದುರೆ ತಾನಾಗಿ ಓಡ್ಕೊಂಡು ಹೋಗ್ಬೇಕು, ಕುದುರೆ ರಥ ಕಟ್ಟೋ ರೀತಿ ಇಲ್ಲ. ಕುದುರೆ ಮುಂದೆ ಹೋಗ್ತಾ ಇರುತ್ತೆ, ಅದರಿಂದ ಹಿಂದ್ಗಡೆ ಈ ರಥ ಹೋಗ್ತಾ ಇರಬೇಕು. ಆ ಕುದುರೆಗೆ ಒಂದು ದಿವಸದಲ್ಲಿ ಲಕ್ಷ ಯೋಜನ, ಮಹಾಭಾರತದಲ್ಲಿ ಹೇಳುವಂತೆ ಒಟ್ಟು 1,00,000 ಯೋಜನ ಪ್ರಯಾಣ ಮಾಡಿತು ಅಂತೆ. ಅಷ್ಟು ಲಕ್ಷ ಯೋಜನದಷ್ಟು ಪ್ರಯಾಣ ಮಾಡುವಂತಹ ಸಾಮರ್ಥ್ಯ ಅದಕ್ಕೆ ಹೇಗ್ ಬಂತು ಒಂದು ಸಾಮಾನ್ಯ ಕುದುರೆಗೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಪರಮಾತ್ಮ ಕುದುರೆಯನ್ನ ವಿಶೇಷವಾಗಿ ಸೃಷ್ಟಿ ಮಾಡಿದ್ದ ಅಂತೆ. ಏನು ವಿಶೇಷ ಅಂತ ಹೇಳಿದ್ರೆ, ದಿನಾಶ್ವಮೇಧ ಸಿದ್ಧಯೇ ದಿನೇನ ಲಕ್ಷ ಯೋಜನಂ ಗಂತುಂ ಕ್ಷಮಃ. ಆ ಕುದುರೆಯನ್ನ ಸೃಷ್ಟಿ ಮಾಡಿದ್ದೇ ಈ ಅಶ್ವಮೇಧ ಯಾಗಕ್ಕೋಸ್ಕರ ಅಂತೆ. ದಿನಾಶ್ವಮೇಧ, ಬರೀ ಅಶ್ವಮೇಧ ಅಲ್ಲ, ಒಂದು ದಿನದ ಅಶ್ವಮೇಧ. ಈ ಒಂದು ದಿನದ ಅಶ್ವಮೇಧ ಸರಿಯಾಗಿ ಪೂರ್ಣವಾಗಬೇಕು. ಸರಿಯಾಗಿ ಪೂರ್ಣ ಆಗಬೇಕು ಅಂತ ಹೇಳಿದ್ರೆ 3 ಗಂಟೆಯಲ್ಲಿ ಈ ಕುದುರೆ ಎಲ್ಲ ಕಡೆ ಸಂಚಾರ ಮಾಡಬೇಕು. ಹೀಗೆ ದಿನೇನ ಲಕ್ಷ ಯೋಜನಂ, ಹೀಗೆ 1,00,000 ಯೋಜನದಷ್ಟು ಸಂಚಾರ ಮಾಡುವಂತಹ ಸಾಮರ್ಥ್ಯ ಇದ್ದಂತಹ ಆ ಕುದುರೆಯನ್ನ ಈ ಅಶ್ವಮೇಧ ಯಾಗಕ್ಕೋಸ್ಕರವೇನೆ ನಿರ್ಮಾಣ ಮಾಡಿದ್ದ ಪರಮಾತ್ಮ. ಹಾಗಾಗಿ ಅಷ್ಟು ಸಾಮರ್ಥ್ಯ ಆ ಕುದುರೆಗಿತ್ತು. ಅದರಿಂದಾಗಿ ಅದು ಅನಾಯಾಸವಾಗಿ 3 ಗಂಟೆಯ ಅವಧಿಯಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ವಾಪಸ್ ಈ ಒಂದು ಅಶ್ವಮೇಧ ಯಾಗದ ಸ್ಥಳಕ್ಕೆ ಬಂತು. ಅದಾದ ಮೇಲೆ ಅಲ್ಲಿ ಯಾಗ ಎಲ್ಲ ಕೂಡ ಪೂರ್ತಿ ಆಯ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಒಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉಳಿದ ರಾಜ ಮಹಾರಾಜರುಗಳು ಮಾಡುವಂತೆ ಒಂದು ವರ್ಷಗಳ ಕಾಲ ಯಾಗವನ್ನು ಮಾಡದೇನೆ ಒಂದು ದಿವಸದಲ್ಲಿಯೇನೆ ಅತ್ಯದ್ಭುತವಾದಂತಹ ಯಾಗವನ್ನು ಮಾಡಿ ತಾನು ಸಾಮಾನ್ಯನಲ್ಲ, ಅಲೌಕಿಕನಾದಂತಹ ಪರಮಾತ್ಮ ಎಂಬುದಾಗಿ ಈ ಮೂಲಕ ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾನೆ. ಮುಂದೆ ಪರಾಶರಾತ್ಮಜೋ ಹರಿಹಿ ಹರಿಮ್ಯದ ತ್ವದೀಕ್ಷಯತ್. ತದಾಸಸಾದ ಹ ದ್ವಿಜಃ ತೃಣಾವಹೋ ರುರಾವಚ. ಪದಚ್ಛೇದ. ಪರಾಶರಾತ್ಮಜಃ ಹರಿಃ ಹರಿಂ ಯದಾ ತು ಅದೀಕ್ಷಯತ್ ತದಾ ಆಸಸಾದ ಹ ದ್ವಿಜಃ ತೃಣಾವಹ ರುರಾವ ಚ. ಸರಿ, ಸಾಕ್ಷಾತ್ ಪರಮಾತ್ಮ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಮಾಡಿಸುವಂತಹ ಬ್ರಾಹ್ಮಣರು, ಪುರೋಹಿತರು ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ವೇದವ್ಯಾಸ ರೂಪಿ ಪರಮಾತ್ಮ ಅಂತೆ. ಹೀಗೆ ಯಜ್ಞದ ಯಜಮಾನ ಕೃಷ್ಣ ಪರಮಾತ್ಮ, ಯಜ್ಞಕ್ಕೆ ಪುರೋಹಿತರು ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ. ಹೀಗೆ ಪರಾಶರಾತ್ಮಜ ಹರಿ, ಪರಾಶರರ ಮಗನಾದಂತಹ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಹರಿಂ ಅದೀಕ್ಷಯತ್, ಕೃಷ್ಣನನ್ನ ತನ್ನ ಇನ್ನೊಂದು ರೂಪವನ್ನ ಯಜ್ಞದಲ್ಲಿ ದೀಕ್ಷಿತನಾಗುವಂತೆ ಮಾಡಿದರು. ಹೀಗೆ ಯಜ್ಞ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಅಲ್ಲಿಗೆ ರುರಾವ, ಅಳ್ತಾ ಬಂದ ಅಂತೆ. ಒಬ್ಬ ಬ್ರಾಹ್ಮಣ ಕೈಯಲ್ಲಿ ತೃಣಾವಹ, ಹುಲ್ಲು ಕಡ್ಡಿಯನ್ನು ಹಿಡಿದುಕೊಂಡು ಅಲ್ಲಿಗೆ ಬಂದು ಅಳಲಿಕ್ಕೆ ಪ್ರಾರಂಭ ಮಾಡಿದ. ಹೀಗೆ ಯಜ್ಞ ನಡೀತಾ ಇದೆ, ಇವನು ಅಳ್ಲಿಕ್ಕೆ ಶುರು ಮಾಡಿದ. ಮುಂದೆ ವ್ರಜಂತಿ ಜನ್ಮನೋನುಮೆ
ಸದಾ ಸುತಾಹ ಅದೃಶ್ಯತಾಂ. ಇತೀರಿತೆ ಅರ್ಜುನೋಬ್ರವೀತ್ ಅಹಂ ಹಿ ಪಾಮಿ ತೇ ಸುತಾನ್. ಪದಚ್ಛೇದ. ವ್ರಜಂತಿ ಜನ್ಮನಃ ಅನು ಮೇ ಸದಾ ಸುತಾಃ ಅದೃಶ್ಯತಾಂ ಇತಿ ಈರಿತೆ ಅರ್ಜುನಃ ಅಬ್ರವೀತ್ ಅಹಂ ಹಿ ಪಾಮಿ ತೇ ಸುತಾನ್. ಅವನೇ ಸಮಸ್ಯೆ ಅಂತ ಹೇಳಿದ್ರೆ, ಪಾಪ ಅವನಿಗೆ ಹುಟ್ಟಿದ ತಕ್ಷಣ ಮಕ್ಕಳು ಅದೃಶ್ಯರಾಗ್ಬಿಡ್ತಾ ಇದ್ರು ಅಂತೆ. ಅವನಿಗೆ ಮಕ್ಕಳು ಹುಡ್ತಾ ಇದ್ರು, ಹುಟ್ಟಿದ ತಕ್ಷಣ ಮಾಯ ಆಗ್ಬಿಡ್ತಾ ಇದ್ರು. ಅದಕ್ಕೆ ಹೇಳ್ತಾ ಇದ್ದಾನೆ, ಜನ್ಮನಃ ಅನು, ಹುಟ್ಟಿದ ತಕ್ಷಣ ಮೇ ಸುತಾಹ ಅದೃಶ್ಯತಾ ಮೃಜಂತಿ, ನನ್ನ ಮಕ್ಕಳು ಕಣ್ಮರೆಯಾಗಿಬಿಟ್ಟು ಅದೃಶ್ಯರಾಗಿಬಿಟ್ಟು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಹಾಗಾಗಿ ನನ್ನ ಮಕ್ಕಳನ್ನು ಕಾಪಾಡಿ ಅಂತ ಯಜ್ಞದ ಸಂದರ್ಭದಲ್ಲಿ ಬಂದವನು ಗೋಗರಿತಾ ಇದ್ದ. ಆ ಸಂದರ್ಭದಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಅಹಂ ತೇ ಸುತಾನ್ ಪಾಮಿ, ಪಾಮಿನ ರಕ್ಷಣೆ ಮಾಡ್ತೇನೆ ಅಂತ, ನೀನೇನೋ ಆಲೋಚನೆ ಮಾಡಬೇಡ, ನಾನು ನಿನ್ನ ಮಕ್ಕಳನ್ನ ರಕ್ಷಣೆ ಮಾಡ್ತೇನೆ ಅಂತ ಆ ಬ್ರಾಹ್ಮಣನಿಗೆ ಅರ್ಜುನ ಹೇಳಿದ. ಹಿಂದಿನ ಶ್ಲೋಕದಲ್ಲಿ ತೃಣಾವಹ ಅಂತ ಇದೆ, ಕೈಯಲ್ಲಿ ಒಂದು ಹುಲ್ಲು ಕಡ್ಡಿ ಹಿಡ್ಕೊಂಡು ಬಂದ ಅಂತ. ಅದರ ಅಂತರ ಏನು ಅಂತ ಹೇಳಿದ್ರೆ, ನನ್ನ ಮಕ್ಕಳ ರಕ್ಷಣೆಯನ್ನ ಮಾಡದೇ ಇರುವಂಥವರು ಈ ಹುಲ್ಲು ಕಡ್ಡಿಗೆ ಸಮಾನ ಅಂತ ಅಭಿಪ್ರಾಯವನ್ನು ಇಟ್ಕೊಂಡು ಅವನು ಹುಲ್ಲು ಕಡ್ಡಿ ಹಿಡಿದುಕೊಂಡು ಬಂದ ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಹೀಗೆ ಹುಟ್ಟಿದಲ್ಲಿ ರಕ್ಷಣೆ ಮಾಡಿ ಅಂತ ಅಳುತ್ತಾ ಪ್ರಾರ್ಥನೆ ಮಾಡಿದ ಅರ್ಜುನ ಹೇಳಿದ, ನಾನ್ ರಕ್ಷಣೆ ಮಾಡ್ತೇನೆ ಅಂತ. ಮುಂದೆ ಸಕೃಷ್ಣ ರಾಮ ಕಾರ್ಷ್ಣಿಭಿಹಿ ಸುತಾ ನಮೇತ್ರ ಪಾಲಿತಾಃ ಕ್ವತೇತ್ರ ಶಕ್ತಿರಿತ್ಯಮುಂ ಜಗಾದ ಸೋರ್ಜುನಂ ದ್ವಿಜಃ. ಪದಚ್ಛೇದ. ಸಕೃಷ್ಣ ರಾಮ ಕಾರ್ಷ್ಣಿಭಿಃ ಸುತಾಃ ನ ಮೇ ಅತ್ರ ಪಾಲಿತಾಃ ಕ್ವ ತೇ ಅತ್ರ ಶಕ್ತಿಃ ಇತಿ ಅಮುಂ ಜಗಾದ ಸಹ ಅರ್ಜುನಂ ದ್ವಿಜಃ. ನಿಮಿಷ. ಪದಚ್ಛೇದ ಆಯ್ತು. ಹೀಗೆ ಅರ್ಜುನ ಬ್ರಾಹ್ಮಣನಿಗೆ ಹೇಳಿದ. ಆವಾಗ ಬ್ರಾಹ್ಮಣ ಹೇಳ್ತಾರೆ ಅಂತೆ, ನೋಡು ಅರ್ಜುನ, ಸ ಕೃಷ್ಣ ರಾಮ ಕಾರ್ಷ್ಣಿಭಿಹಿ, ಕೃಷ್ಣ ಮತ್ತು ರಾಮ ಬಲರಾಮ ಮತ್ತು ಕಾರ್ಷ್ಣಿ ಪರಮಾತ್ಮ ಕೃಷ್ಣನ ಮಗ ಪ್ರದ್ಯುಮ್ನ, ಇವರೇ ನನ್ನ ಮಗನನ್ನ ನ ಪಾಲಿತ ರಕ್ಷಣೆ ಮಾಡಲಿಲ್ಲ ಅಂತ ಈ ತಾಮ್ರಪಾರ್ಣಿ ಆಚಾರ್ಯರು ವ್ಯಾಖ್ಯಾನ ಮಾಡುವಂತೆ, ರಕ್ಷಣೆ ಮಾಡಲಿಲ್ಲ ಅಂತ ಹೇಳಿ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಗ್ಲಿಲ್ಲ ಅಂತ ಅರ್ಥ ಅಲ್ಲ, ರಕ್ಷಣೆ ಮಾಡ್ತೇವೆ ಅಂತ ಹೇಳಲಿಲ್ಲ ಅಂತ. ಹೀಗೆ ಈ ಮಹಾಪರಾಕ್ರಮಿಗಳಾದಂತಹ ಕೃಷ್ಣ ಬಲರಾಮ ಪ್ರದ್ಯುಮ್ನರೇನೆ ರಕ್ಷಣೆ ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಹಾಗಾಗಿ ಕ್ವತೇತ್ರ ಶಕ್ತಿ ಅಂದ ಮೇಲೆ ನಿನಗೆ ಈ ವಿಚಾರದಲ್ಲಿ ಅಷ್ಟು ಸಾಮರ್ಥ್ಯ ಇದೆ, ನನ್ನ ಮಕ್ಕಳನ್ನ ಕಾಪಾಡಲಿಕ್ಕೆ ಇಂಥವರೇ ಮುಂದೆ ಬರಲಿಲ್ಲ,
ಅಂತಹದರಲ್ಲಿ ನಿನಗೆ ಅಷ್ಟು ಸಾಮರ್ಥ್ಯ ಇದೆನಾ, ಕ್ವತೆ ಶಕ್ತಿ, ಅಷ್ಟು ಸಾಮರ್ಥ್ಯ ಇದೆನಾ ಅಂತ ಅರ್ಜುನನಿಗೆ ಆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ. ಹೀಗೆ ಅರ್ಜುನ ಮುಂದೆ ಬಂದಾಗ ರಕ್ಷಣೆ ಮಾಡ್ತೇನೆ ಅಂತ ಬಂದ, ಆದ್ರೆ ಬ್ರಾಹ್ಮಣ ಈ ರೀತಿಯಾದಂತಹ ಮಾತನ್ನ ಹೇಳಿದ. ಮುಂದೆ ತದಾ ಜಗಾದ ಫಲ್ಗುನಃ ಅಸುರೈಃ ವಿದೂಷಿತಾತ್ಮನ ನ ವಿಪ್ರ ತಾದೃಶೋಸ್ಮ್ಯಹಂ ಯಥೈವ ಕೇಶವಾದಯಃ. ಪದಚ್ಛೇದ ತದಾ ಜಗಾದ ಫಲ್ಗುನಃ ಅಸುರೈಃ ವಿದೂಷಿತಾತ್ಮನ ನ ವಿಪ್ರ ತಾದೃಶಃ ಅಸ್ಮಿ ಅಹಂ ಯಥೈವ ಕೇಶವಾದಯಃ. ಆಗ ಅರ್ಜುನನಿಗೆ ಅಹಂಕಾರ ಬಂತು ಅಂತೆ. ಕಾರಣ ಏನು? ಅಸುರಾವೇಶ. ಹೀಗೆ ಅಸುರೈಹಿ ವಿದೂಷಿತಾತ್ಮನ, ಅಸುರರು ಒಳಗಡೆ ಪ್ರವೇಶ ಮಾಡಿದ್ರಿಂದಾಗಿ ಅವನ ಮನಸ್ಸು ಕೆಟ್ಟಿತ್ತು, ಇದರಿಂದ ಅಹಂಕಾರ ಬಂದಿತ್ತು. ಆವಾಗ ಫಲ್ಗುಣ ಅರ್ಜುನ ಹೇಳ್ತಾ ಇದ್ದಾನೆ, ನೋಡು ಬ್ರಾಹ್ಮಣ, ವಿಪ್ರ, ನಾನು ಯಥೈವ ಕೇಶವಾದಯ ನತಾದೃಶಃ, ನಾನು ಕೃಷ್ಣ ಬಲರಾಮನಂತೆ ನಾನಲ್ಲ, ನಾನು ರಕ್ಷಣೆ ಮಾಡೇ ಮಾಡ್ತೇನೆ ಅಂತ. ಅಂದ್ರೆ ನಾನು ಕೃಷ್ಣ ಬಲರಾಮನಿಗಿಂತಲೂ ಕೂಡ ಪರಾಕ್ರಮಿ, ಎತ್ತರದವನು ಅಂತ ಆ ರೀತಿಯಾಗಿ ಅಹಂಕಾರದಿಂದಾಗಿ ಅರ್ಜುನ ಹೇಳಿದ ಅಂತ. ಭಾಗವತದಲ್ಲೂ ಕೂಡ ಈ ಪ್ರಸಂಗದಲ್ಲಿ ಮಾತು ಬರುತ್ತೆ. ನಾಹಂ ಸಂಕರ್ಷಣೋ ಬ್ರಹ್ಮನ್ ನ ಕೃಷ್ಣ ಕಾಷ್ಣಿರೇವ ಚ ಅಹಂ ಧನಂಜಯೋ ನಾಮ ಗಾಂಡೀವಂ ಯಸ್ಯ ಕಾರ್ಮುಕಂ ಅಂತ. ನೋಡು ಬ್ರಾಹ್ಮಣ, ಬಲರಾಮ ಅಲ್ಲ, ನಾನು ಪ್ರದ್ಯುಮ್ನ ಅಲ್ಲ, ನಾನು ಕೃಷ್ಣನೂ ಅಲ್ಲ, ನಾನ್ಯಾರು? ಧನಂಜಯ. ಎಂಥವನು ನಾನು? ಗಾಂಡೀವಂ ಯಸ್ಯ ಕಾರ್ಮುಕಂ, ಗಾಂಡೀವ ಧಾರಣೆಯನ್ನು ಮಾಡಿದಂತಹ ಧನಂಜಯ ಅರ್ಜುನ ನಾನು. ಹಾಗಾಗಿ ನನ್ನ ಬಗ್ಗೆ ವಿಚಾರ ಮಾಡಬೇಡ, ನಾನೇನು ಕೃಷ್ಣ ಅಲ್ಲ ಅಂತ ಆ ರೀತಿಯಾಗಿ ಪರಮಾತ್ಮನನ್ನೇ ಕೆಳಗಡೆ ಮಾಡಿ ಮಾತಾಡ್ತಾ ಇದ್ದಾನೆ. ಅದಕ್ಕೆ ಕಾರಣ ಏನು? ಆದಂತಹ ಅಸುರ ವೇಷ. ಮುಂದೆ ಮಯಾ ಜಿತಾ ಹಿ ಖಾಂಡವೇ ಸುರಾಸ್ತಥಾಸುರಾನಹಂ ನಿವಾತವರ್ಮ ನಾಮಕಾನ್ ವಿಜೇಷ್ಯ ಉತ್ತರತ್ರಹಿ. ಪದಚ್ಛೇದ ಮಯಾ ಜಿತಾಹ ಹಿ ಖಾಂಡವೆ ಸುರಾಹ ತಥಾ ಅಸುರಾನ್ ಅಹಂ ನಿವಾತವರ್ಮ ನಾಮಕಾನ್ ವಿಜೇಷ್ಯ ಉತ್ತರತ್ರ ಹಿ. ಮತ್ತೆ ಹೇಳ್ತಾನೆ, ನಾನು ಎಂಥವನು ಗೊತ್ತಾ? ಖಾಂಡವೇ ಸುರಾಹ ಅಸುರಾನ್ ಜಿತಾಹ. ಹಿಂದೆ ನಾನು ಖಾಂಡವನವನ್ನು ದಾಹ ಮಾಡಬೇಕಾದ್ರೆ ದೇವತೆಗಳನ್ನು ಗೆದ್ದಿದ್ದೆ, ಅಸುರರನ್ನು ಗೆದ್ದಿದ್ದೆ, ಅಷ್ಟು ಪರಾಕ್ರಮಿ ನಾನು. ಅಷ್ಟು ಮಾತ್ರ ಅಲ್ಲ, ಉತ್ತರತ್ರ ಮುಂದೆ ನಾನೇನ್ ಮಾಡ್ತೇನೆ? ನಿವಾತವರ್ಮ ನಾಮಕಾನ್ ಅಸುರಾನ್ ವಿಜೇಷ್ಯ, ನಿವಾತ ಕವಚರು ಎನ್ನುವಂತ ಅಸುರರನ್ನು ಕೂಡ ನಾನು ಗೆಲ್ತೇನೆ, ಅಂತ ಪರಾಕ್ರಮಿ ನಾನು. ದೇವತೆಗಳನ್ನು ಗೆದ್ದಿದ್ದೇನೆ, ಮುಂದೆ ಅಸುರರನ್ನು ಕೂಡ ಗೆಲ್ತೇನೆ, ಅಂತಹ ಪರಾಕ್ರಮಿ ನಾನು. ಹಾಗಾಗಿ ನನ್ನ ಬಗ್ಗೆ ವಿಚಾರ ಮಾಡಬೇಡ ಅಂತ ಅರ್ಜುನ ಹೇಳಿದ. ಈ ಸಂದರ್ಭದಲ್ಲಿ ಆಚಾರ್ಯರು ಒಂದು ನಿರ್ಣಯವನ್ನ ಕೊಡ್ತಾರೆ. ಏನು ನಿರ್ಣಯ ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ಈ ಒಂದು ನಿವಾತ ಕವಚರ ಸಂಹಾರದ ಪ್ರಸಂಗ
ಅದು ಬರೋದು ಎಲ್ಲಿ ಅಂತ ಹೇಳಿದ್ರೆ ವನಪರ್ವದಲ್ಲಿ. ಅಂದ್ರೆ ಪಾಂಡವರು ಮುಂದೆ ಇನ್ನು ಇದಾಗಬೇಕು, ಅವರ ಯಾಗ ರಾಜಸೂಯ ಯಾಗಾದಿಗಳಾಗಬೇಕು, ಮತ್ತೆ ಜೂಜು ಪಗಡೆ ಆಟ ಆಗಬೇಕು. ಅದರಲ್ಲಿ ಸೋತು ಮುಂದೆ ಅವರು ಕಾಡಿಗೆ ಹೋಗಬೇಕು. ಕಾಡಿಗೆ ಹೋದಾಗ ಏನಾಗುತ್ತೆ ಅಲ್ಲಿ, ಇವನು ಅರ್ಜುನ ಒಂದು ಪ್ರಸಂಗದಲ್ಲಿ ನಿವಾತ ಕವಚರ ಸಂಹಾರವನ್ನ ಮಾಡ್ತಾನೆ ಅಂತ. ಆದರೆ ಆ ಒಂದು ನಿಮಿಷ. ಹ್ಮ್ ಭಾಗವತದಲ್ಲಿ ಈ ಪ್ರಸಂಗದಲ್ಲಿ ಒಂದು ಮಾತು ಬರುತ್ತೆ. ನಿವಾತ ಕವಚಾಶ್ಚೈವ ವಾಸವೇನಾಪಿ ದುರ್ಜಯ ಮಯೈವ ನಿವತಾ ಸಂಖ್ಯೆ ಹಿರಣ್ಯಪುರ ವಾಸಿನಃ ಅಂತ ಅರ್ಜುನ ಹೇಳ್ತಾನೆ ಬ್ರಾಹ್ಮಣನಿಗೆ. ನೋಡು, ನಾನು ಎಂಥವನು ಗೊತ್ತಾ? ಇಂದ್ರನ ಕೈಯಲ್ಲೂ ಸೋಲಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ನಿವಾತ ಕವಚರನ್ನು ನಾನು ಸಂಹಾರ ಮಾಡಿದ್ದೇನೆ ಅಂತ ಹೇಳ್ತಾನೆ. ಮಯೈವ ನಿಹತಾಹ ಸಂಖ್ಯೆ ಹಿರಣ್ಯಪುರ ವಾಸಿನಃ ಅಂತ, ನಾನು ಅವರನ್ನು ಕೊಂದಿದ್ದೇನೆ ಅಂತ. ಹೀಗೆ ಖಾಂಡವದಾಹದಲ್ಲಿ ದೇವತೆಗಳನ್ನು ಸೋಲಿಸಿದ್ದೇನೆ ಮತ್ತು ಯುದ್ಧದಲ್ಲಿ ನಿವಾತ ಕವಚರನ್ನು ಕೊಂದಿದ್ದೇನೆ ಅಂತ ಹೇಳ್ತಾನೆ. ಆದರೆ ಅದು ಆಗಲಿಕ್ಕೆ ಇನ್ನು ಸುಮಾರು 6-7 ವರ್ಷಗಳ ಸಮಯ ಇದೆ. ವನವಾಸದಲ್ಲಿ ಸ್ವಲ್ಪ ವರ್ಷಗಳಾದ ಮೇಲೆ ಅವನು ನಿವಾತ ಕವಚರನ್ನು ಕೊಲ್ಲೋದು. ಹಾಗಾಗಿ ಆ ಕಾರ್ಯ ನಡೆಯುವುದಕ್ಕಿಂತ 6-7 ವರ್ಷಗಳ ಮುಂಚೆನೆ ಈ ಮಾತನ್ನು ಹೇಳಿದ, ನಾನು ಇವರನ್ನ ಕೊಂದಿದ್ದೇನೆ ಅಂತ. ಇದು ಎಷ್ಟು ಸರಿಯಾಗುತ್ತೆ ಅಂತ ನಮಗೆ ಭಾಗವತವನ್ನು ನೋಡಿದಾಗ ಸಂಶಯ ಬರುತ್ತೆ. ಅವನಿನ್ನು ಕೊಂದೇ ಇಲ್ಲ, ನೋಡಿದ್ರೆ ಕೊಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಹೇಗೆ ಕೂಡಿಸೋದು ಅಂತ. ಅದಕ್ಕೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ನಿವಾತ ವರ್ಮ ನಾಮಕಾನ್ ವಿಜೇಷ್ಯ ಉತ್ತರತ್ರ ಅಂತ, ನಾನು ಮುಂದೆ ಅವರನ್ನು ಗೆಲ್ತೇನೆ ಅಂತ ಅರ್ಜುನ ಹೇಳಿದ ಅಂತಾನೆ. ಸಹಜವಾಗಿ ಮಾತಿನ ಓಘದಲ್ಲಿ ನಾನು ಅವರನ್ನು ಕೊಂದು ಬಿಟ್ಟಿದ್ದೇನೆ ಅಂತ, ಯಾಕಂದ್ರೆ ಕೊಲ್ಲೋದು ನಿಶ್ಚಿತ ಅಂತ ಅವ್ನು ಕೊಂದಿದ್ದೇನೆ ಅಂತ ಹೇಳಿದ ಅಂತ ಆಚಾರ್ಯರಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವನು ಈಗಾಗಲೇನೆ ಅವರನ್ನು ಕೊಂದಿಲ್ಲ, ಮುಂದೆ ಕೊಲ್ತಾನೆ. ಆಗ ಭಾಗವತದ ಮಾತಿಗೂ ಬರುವಂತಹ ವಿರೋಧವನ್ನ ಆಚಾರ್ಯರು ಭಾಗವತದ ಮಾತು ಮತ್ತು ಮಹಾಭಾರತದ ಮಾತು, ಯಾಕಂದ್ರೆ ಮಹಾಭಾರತದಲ್ಲಿ ವನಪರ್ವದಲ್ಲಿ ಈ ಪ್ರಸಂಗ ಬರುತ್ತೆ, ಅರಣ್ಯದಲ್ಲಿ ಇದ್ದಾಗ ಕೊಂದ ಅಂತ. ಭಾಗವತದಲ್ಲಿ ನೋಡಿದರೆ ಈ ಅಶ್ವಮೇಧ ಯಾಗ, ಕೃಷ್ಣನ ಅಶ್ವಮೇಧ ಯಾಗ ಸಂದರ್ಭದಲ್ಲಿ ನಾನು ಕೊಂದು ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಅಲ್ಲಿ ಆವಾಗ ಹೇಳಿದ್ರೆ ಇಲ್ಲಿ ಇವಾಗ ಹೇಳ್ತಾರೆ. ಹಾಗಾಗಿ ಏನು ಇದು ಅಂತ ಅದಕ್ಕೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ವಿಜೇಷ್ಯ ಉತ್ತರತ್ರಹಿ, ಮುಂದೆ ನಾನು ಗೆಲ್ಲುವವನಿದ್ದೇನೆ ಎನ್ನುವಂತ ಅಭಿಪ್ರಾಯದಲ್ಲಿ ಕೊಂದಿದ್ದೇನೆ ಅಂತ ಹೇಳಿದ ಅಂತ. ಇದರ ಬಗ್ಗೆ ಮತ್ತೆ ವ್ಯಾಖ್ಯಾನಕಾರರು ವಿಚಾರ ಮಾಡ್ತಾರೆ. ಸರಿ, ಮುಂದೆ ಅವನೇನೋ ಕೊಲ್ತಾನೆ, ಸರಿ, ಆದರೆ ಮುಂದೆ ನಾನು ನಿವಾತ ಕವಚರನ್ನು ಕೊಂದೇ ಕೊಲ್ತೇನೆ ಅಂತ ಅಷ್ಟು ಗ್ಯಾರಂಟಿ ಅರ್ಜುನನಿಗೆ ಹೇಗಿತ್ತು? ಆ ಪ್ರಸಂಗ ಬರುತ್ತೆ ಅಂತ ಹೇಗೆ ಗೊತ್ತಿತ್ತು ಅರ್ಜುನನಿಗೆ ಅಂತ. ಅದಕ್ಕೆ ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಒಂದು ಮಾತು ಬರುತ್ತೆ. ಕುಂತಿ ಆಗ ತಾನೇ ಅರ್ಜುನನನ್ನು ಹಡೆದಿದ್ದಾಳೆ. ಆ ಸಂದರ್ಭದಲ್ಲಿ ಒಂದು ಅಶರೀರವಾಣಿ ಆಗುತ್ತೆ ಅಂತ. ಏನಂತ? ಸೂತಕೆ ವರ್ತಮಾನಾಂ ತಾಂ ವಾಗುವಾಚ ಅಶರೀರಿಣಿ. ಒಂದು ಅಶರೀರವಾಣಿ ಆಯಿತು. ಅವಳಿಂದ ಸೂತಕದಲ್ಲಿ ಇದ್ದಾಳೆ, ಜಾತಾಶೋಚದಲ್ಲಿ ಇದ್ದಾಳೆ. ಆವಾಗ ಒಂದು ಅಶರೀರವಾಣಿ ಆಯಿತು ಅಂತ. ಏನಂತ? ಏತಸ್ಯ ಭುಜವೀರ್ಯೇಣ ಖಾಂಡವೇ ಹವ್ಯವಾಹನ ಮೇಧಸಾ ಸರ್ವಭೂತಾನಾಂ ತೃಪ್ತಿಂ ಯಾಸ್ಯತಿ ವೈ ಪರಾಂ ದಿವಾತ ಕವಚಾನಾಮ ದೈತ್ಯಃ ವಿಬುಧ ವಿದ್ವಿಷಃ ಶಕ್ರಾಜ್ಞೆಯ ಮಹಾಬಾಹು ತಾನ್ ವಧಿಷ್ಯತಿ ತೇ ಸುತಃ ಅಂತ. ಒಟ್ಟು 2 ಅಂಶಗಳು ಆ ಅಶರೀರವಾಣಿಯಲ್ಲಿ ಇದ್ವು ಅಂತ. ಕುಂತಿ ಅರ್ಜುನನನ್ನು ಹೊಡೆದಾಗ ಆದಂತಹ ಶರೀರವಾಣಿಯಲ್ಲಿ 2 ಅಂಶಗಳು ಇದ್ವು. ಒಂದು, ಮುಂದೆ ನಿನ್ನ ಮಗ ಖಾಂಡವ ವನವನ್ನ ದಾಹ ಮಾಡಿ ಅಗ್ನಿಗೆ ವಿಶೇಷವಾದಂತಹ ತೃಪ್ತಿಯನ್ನ ಕೊಡ್ತಾನೆ ಅಂತ. ಎರಡನೆಯದ್ದು, ನಿವಾತ ಕವಚರು ಎನ್ನುವಂತಹ ದೈತ್ಯರು ಬರ್ತಾರೆ, ಆ ದೈತ್ಯರನ್ನು ಕೂಡ ನಿನ್ನ ಮಗ ಸಂಹಾರ ಮಾಡ್ತಾನೆ ಅಂತ. ಹೀಗೆ ಅಶರೀರವಾಣಿ ಆಗಿತ್ತು. ಆದಂತಹ ಅಶರೀರವಾಣಿಯನ್ನ ಅವಳು ತನ್ನ ಮಗನಿಗೂ ಹೇಳಿದ್ದಳು ಮಾತ್ರವಲ್ಲ, ಈ ಸಂದರ್ಭದಲ್ಲಿ ಒಂದು ಪಾಯಿಂಟ್ ನಿಜವೂ ಆಗಿಬಿಟ್ಟಿತ್ತು. ಕುಂತಿಗೆ ಅರ್ಜುನ ಶಿಶುವಾಗಿದ್ದಾಗ ಅಶರೀರವಾಣಿ ಆಯಿತು. ಒಂದು ಹಂತದಲ್ಲಿ ಅವನು ಬೆಳೆದಾಗ ಆ ವಿಚಾರವನ್ನ ಅವನಿಗೆ ಹೇಳ್ತಾಳೆ. ಈ ಅಶ್ವಮೇಧ ಯಾಗವ ನಡೆಯುವಂತ ಸಂದರ್ಭದಲ್ಲಿ ಆ 2 ಪಾಯಿಂಟ್ಗಳಲ್ಲಿ ಒಂದು ಪಾಯಿಂಟ್ ನಿಜ ಆಗಿತ್ತು. ಏನು? ಖಾಂಡವನ ದಾಹ. ಖಾಂಡವನವನ್ನ ನಿನ್ನ ಮಗ ಸುಟ್ಟು ಅಗ್ನಿಗೆ ಆಹುತಿಯನ್ನ ಕೊಡ್ತಾನೆ ಅಂತ ಅವನು ಹುಟ್ಟಿದಾಗಲೇನೆ ಅಶರೀರವಾಣಿ ಆಗಿತ್ತು.
ಹಾಗಾಗಿ ಅರ್ಜುನನಿಗೊಂದು ಗ್ಯಾರಂಟಿ ಏನು ಅಂತ, ಅಶರೀರವಾಣಿಯಲ್ಲಿ ಬಂದಂತಹ 2 ಪಾಯಿಂಟ್ಗಳಲ್ಲಿ ಒಂದು ಪಾಯಿಂಟ್ ನಿಜ ಆಗಿದೆ. ಸೊ ಇನ್ನೊಂದು ಪಾಯಿಂಟ್ ಆಟೋಮೆಟಿಕ್ಲಿ ನಿಜ ಆಗೇ ಆಗುತ್ತೆ. ಯಾಕಂದ್ರೆ ಅಶರೀರವಾಣಿ ಯಾವತ್ತು ಸುಳ್ಳಾಗೋದಿಲ್ಲ ಅಂತ ಒಂದು ನಂಬಿಕೆ, ಬಲವಾದಂತಹ ನಂಬಿಕೆ. ಹಾಗಾಗಿ ಅದರಲ್ಲಿ ಬಂದಂತಹ ಖಾಂಡವವನ ದಾಹ ಎನ್ನುವಂತಹ ಒಂದು ಅಂಶ ನಿಜ ಆಗಿದೆ. ಹಾಗಾಗಿ ನಿವಾತ ಕವಚರ ಸಂಹಾರವು ಕೂಡ ನಿಜ ಆಗೇ ಆಗುತ್ತೆ ಎನ್ನುವಂತಹ ಪ್ರಬಲವಾದ ನಂಬಿಕೆಯಿಂದ ಅರ್ಜುನ ಆ ರೀತಿಯಾಗಿ ಹೇಳಿದ. ತಾನೇನು ಅವರನ್ನ ಕೊಂದಿಲ್ಲ, ಆದರೆ ಮುಂದೆ ಕೊಂದೇ ಕೊಲ್ತೇನೆ ಎನ್ನುವಂತಹ ಆತ್ಮವಿಶ್ವಾಸದಿಂದಾಗಿ ನಾನು ಕೊಂದೆ ಎಂಬುದಾಗಿ ಅರ್ಜುನ ಹೇಳಿದ ಅಂತ ಮಹಾಭಾರತದ ಈ ವಾಕ್ಯಗಳ ಮೂಲಕ ತಿಳಿಯುತ್ತೆ. ಈ ಒಂದು ನಿರ್ಣಯವನ್ನು ಆಚಾರ್ಯರು ಕೊಡ್ತಾ ಇದ್ದಾರೆ. ಇಲ್ಲದೆ ಹೋದರೆ ನಮಗೆ ಅಲ್ಲಿ ಪರಸ್ಪರ ವಿರೋಧ ಬರುತ್ತೆ ಭಾಗವತಕ್ಕೂ ಮತ್ತು ಮಹಾಭಾರತಕ್ಕೂ. ಅದಕ್ಕೆ ಆಚಾರ್ಯರು ವಿಜೇಷ್ಯ ಉತ್ತರತ್ರಹಿ, ಮುಂದೆ ಅವರನ್ನು ಕೊಲ್ತೇನೆ ಅಂತ, ಕೊಲ್ತೇನೆ ಎನ್ನುವಂತಹ ಗಟ್ಟಿಯಾದಂತಹ ಆತ್ಮವಿಶ್ವಾಸ ಇತ್ತು, ಅದಕ್ಕೋಸ್ಕರ ಕೊಂದಿದ್ದೇನೆ ಅಂತ ಹೇಳಿದ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಒಂದು ತನ್ನ ಪರಾಕ್ರಮವನ್ನ ಅವನು ಅರ್ಜುನ ಬ್ರಾಹ್ಮಣರ ಮುಂದೆ ಹೇಳಿದ. ಮತ್ತೆ ಮುಂದೆ ಆ ನಿವಾತ ಕೋಚರ ಸಂಹಾರ ಅಲ್ಲ, ಬ್ರಾಹ್ಮಣನ ಪುತ್ರನ ರಕ್ಷಣೆ ಯಾವ ರೀತಿ ಆಯಿತು ಎನ್ನುವಂತಹ ಅಥವಾ ಆಗಲಿಲ್ವಾ ಎನ್ನುವಂಥ ವಿಚಾರವನ್ನ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣ ಮಸ್ತು. ನಾಳೆ ಮತ್ತೆ ನಾಡಿದ್ದು